ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ತುಂಬಾ ಈಸಿಯಾಗಿ ಶಂಕರಪಾಳಿ ಅಂದರೆ ಮೈದಾದಿಂದ ಒಂದು ಸಿಹಿಯಾದ ಬಿಸ್ಕೆಟನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ತುಂಬಾ ಸಿಂಪಲ್ಲಾಗಿ ನಾನು ಹೇಳುವಂತಹ ಮೆಷರ್ಮೆಂಟಲ್ಲೇ ಮಾಡಿದರೆ ನೀವು ಕೂಡ ಪರ್ಫೆಕ್ಟಾಗಿ ಈ ಕ್ರಿಸ್ಮಸ್ ಸ್ಪೆಷಲ್ ಆಗಿರುವ ಸ್ವೀಟ್ ಮೈದಾ ಬಿಸ್ಕೆಟ್ ಮಾಡ್ಬೋದು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶುರು ಮಾಡಿ ಅಂತ ಹೇಳ್ತಾ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ತಗೊಂಡು ಅದಕ್ಕೊಂದು 1/4 ಕಪ್ ಆಗುವಷ್ಟು ತುಪ್ಪ ಹಾಕಿ ಆ ತುಪ್ಪವನ್ನು ಕರಗಿಸ್ತಾ ಇದ್ದೇನೆ. ತುಪ್ಪ ಕರಗಿದ್ರೆ ಅಷ್ಟೇ ಸಾಕು, ಅಂದರೆ ಚೆನ್ನಾಗಿ ಬಿಸಿಯಾಗಿ ಕರಗಬೇಕು. ಮತ್ತು ತುಂಬ ಲಿಕ್ವಿಡ್ ಫಾರ್ಮ್ ಆಗಬೇಕು ಅಥವಾ ಹೈ ಫ್ಲೇಮಲ್ಲಿ ಇಡಬೇಕು ಅಂತ ಏನೂ ಇಲ್ಲ. ಲೋ ಫ್ಲೇಮಲ್ಲಿ ಇಟ್ಟು ನಾನು ತುಪ್ಪ ಕರಗಿಸ್ತೇನೆ. ಸೊ ಈ ಟೈಮಲ್ಲೇ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ 1/2 ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೇನೆ. ನೀವು ಮೈದಾದಿಂದ ಕೂಡ ಮಾಡ್ಬೋದು ಅಥವಾ ಗೋಧಿಯಿಂದ ಕೂಡ ಮಾಡ್ಬೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೇನೆ. ಏಲಕ್ಕಿ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು. ಹಾಗೆಯೇ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡಿದ ನಂತರ ತುಪ್ಪ ಬಿಸಿ ಮಾಡಿದ್ದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟ್. ಕೆಲವರು ಏನು ಮಾಡ್ತಾರೆ ಅಂದರೆ ಹಾಲಿಗೆ ತುಪ್ಪ ಹಾಕಿಬಿಟ್ಟು ಇಲ್ಲಿ ಹಾಕ್ತಾರೆ. ಬಟ್ ಈ ರೀತಿ ಮಾಡೋದ್ರಿಂದ ಈ ಬಿಸ್ಕೆಟ್ ಇದೆಯಲ್ಲ ತುಂಬಾ ಸಾಫ್ಟಾಗಿ, ಅಂದರೆ ಬಾಯಲ್ಲಿ ಇಟ್ಟರೆ ಕರಗೋ ಥರ ಬರ್ತದೆ. ನೋಡಿ, ಈಗ ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದ್ದೇನೆ. ಇನ್ನು ಈ ತುಪ್ಪವನ್ನು ಈ ಹಿಟ್ಟಿನಲ್ಲಿ ಚೆನ್ನಾಗಿ ಉಜ್ಜಬೇಕು. ಅಂದರೆ ಬಿಳಿಯಾಗಿರುವ ಮೈದಾ ಹಿಟ್ಟು ಒಂದು ಹಳದಿ ಮಿಶ್ರಿತ ಬಣ್ಣಕ್ಕೆ ಬರಬೇಕು. ಎಲ್ಲ ಹಿಟ್ಟಿಗೂ ಈ ತುಪ್ಪ ಚೆನ್ನಾಗಿ ಬೆರ್ಕೊಳ್ಳುವ ರೀತಿ ಮಿಕ್ಸ್ ಮಾಡಬೇಕು. ಸೊ ಚೆನ್ನಾಗಿ ಉಜ್ಜಿಬಿಟ್ಟು ಮಿಕ್ಸ್ ಮಾಡಬೇಕು. ಅಂದರೆ ತೇವಾಂಶ ಇರಬೇಕು ಈ ಹಿಟ್ಟಿನಲ್ಲಿ. ನಿಮಗೆ ಈ ಹಿಟ್ಟು ಮುಟ್ಟುವಾಗನೇ ಗೊತ್ತಾಗಬೇಕು ಎಷ್ಟು ಮೃದುವಾಗಿದೆ ಅಂತ. ಸೊ ಆ ರೀತಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಕೈಯ ಸಹಾಯದಿಂದ ನೀವು ಮಿಕ್ಸ್ ಮಾಡಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನಲ್ಲ, ಅದನ್ನು ಮಾತ್ರ ನೀವು ಮಿಸ್ ಮಾಡಬೇಡಿ. ಒಂದು 1/4 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗ್ತದೆ. ಯಾಕಂದರೆ ಈ ಸ್ವೀಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಉಪ್ಪು ಹಾಕಿದರೆ ಚೆನ್ನಾಗಿರ್ತದೆ. ಎಲ್ಲ ಥರದ ಸ್ವೀಟನ್ನು ಮಾಡುವಾಗ ಉಪ್ಪು ಹಾಕಿದರೆ ತುಂಬಾ ಚೆನ್ನಾಗಿರ್ತದೆ. ಸೊ ಇನ್ನು ನಾನು ತುಪ್ಪ ಕಾಯಿಸಿದ ಪಾತ್ರೆಗೆ ಒಂದು 1/4 ಕಪ್ ಆಗುವಷ್ಟು ಸಕ್ಕರೆ, 1/4 ಕಪ್ ಆಗುವಷ್ಟು ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸಕ್ಕರೆ ಕರಗಿದ್ರೆ ಅಷ್ಟೇ ಸಾಕು. ಸೊ ಈ ಪ್ರೊಸೀಜರ್ ನೀವು ಮಾಡೋದಿಲ್ಲದಿದ್ದರೆ ಅಥವಾ ನೀವು ಪೌಡರ್ ಸಕ್ಕರೆಯನ್ನು ಯೂಸ್ ಮಾಡೋದಾದರೆ ಇದನ್ನು ಸ್ಕಿಪ್ ಮಾಡಿಬಿಟ್ಟು, ಅಂದರೆ ಹಾಲು ಬಿಸಿ ಮಾಡುವ ಬದಲು ನೀವು ಡೈರೆಕ್ಟಾಗಿ ಆ ಹಿಟ್ಟಿಗೆ ಪೌಡರ್ ಶುಗರನ್ನು ಹಾಕಿಬಿಟ್ಟು ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಆಯಿತು. ನಾನು ಅಂದರೆ ಸಕ್ಕರೆಯನ್ನು ಈ ರೀತಿ ಕರಗಿಸಿ ಅದನ್ನು ತಣ್ಣಗಾದ ನಂತರ, ಕಂಪ್ಲೀಟಾಗಿ ತಣ್ಣಗಾಗಬೇಕು, ಆದ ನಂತರ ಈ ಹಿಟ್ಟಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು ವಿಷಯ ತಿಳ್ಕೊಳ್ಳಿ, ಒಂದು ವೇಳೆ ನಾವು ಬಿಸಿ ಮಾಡಿದಂತಹ ಹಾಲು ಬಿಸಿಯಾಗಿರುವಾಗಲೇ ಹಾಕಿದರೆ ನಾವು ಮಾಡುವ ಶಂಕರಪಾಳಿ ಗಟ್ಟಿಯಾಗಿ ಬರ್ತದೆ. ಸೊ ಮೃದುವಾಗಿ ಆಗಬೇಕಾದ್ರೆ ಶಂಕರಪಾಳಿ ತಣ್ಣಗಿರುವ ಹಾಲನ್ನು ಹಾಕ್ಕೊಳ್ಬೇಕು. ಸೊ ಒಮ್ಮೆಲೆ ಹಾಲು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸೊ ನಾನು ಮಾಡಿದಂತಹ ಮೆಷರ್ಮೆಂಟ್ ಕರೆಕ್ಟಾಗಿತ್ತು. ನೀವೇನಾದರೂ ಮಾಡುವಾಗ ಒಂದು ವೇಳೆ ಇದು ಗಟ್ಟಿಯಾಗಿ ಬಂದರೆ, ಹಾಲು ಸಾಕಾಗದಿದ್ದರೆ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡಬಹುದು, ಅಥವಾ ನೀವು ಹಾಲನ್ನೇ ಮಿಕ್ಸ್ ಮಾಡೋದಾದರೂ ಕೂಡ ಮಿಕ್ಸ್ ಮಾಡಬಹುದು. ಒಂದು ಬಿಸಿ ಹಾಲು ಹಾಕಬೇಡಿ, ತಣ್ಣಗಿರುವ ಅಂದರೆ ವಾರ್ಮ್ ಆಗಿರುವ ಹಾಲನ್ನು ಹಾಕಿ. ಈ ಹಿಟ್ಟು ಯಾವ ಥರ ಇರಬೇಕಂದ್ರೆ, ನಾರ್ಮಲಾಗಿ ನೀವು ಚಪಾತಿ ಎಲ್ಲ ಯಾವ ಥರ ಮಾಡ್ತೀರಿ ನೋಡಿ, ಅದೇ ಥರ ಕಲಸಿಬಿಟ್ಟು ಅದೇ ಥರ ಇರಬೇಕು. ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗಿ ಮಾಡಬೇಕು. ಯಾಕಂದರೆ ಇದನ್ನು ನಾವು ಒಂದು ಬೌಲ್ ಮುಚ್ಚಿ 1 ಗಂಟೆಗಳ ಕಾಲ ಇರ್ತೇವೆ. ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ಮಾಡಿದರೆ ನಂತರ ಇದು ಸ್ವಲ್ಪ ಮೃದುವಾಗಿ ಬರ್ತದೆ. ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುವಾಗ ಕರೆಕ್ಟಾಗಿ ಬರ್ತದೆ. ನೋಡಿ, ಇಷ್ಟು ಸಾಫ್ಟ್ ಇರಬೇಕು. ಇದನ್ನು ನಾನೊಂದು ಬೌಲ್ ಮುಚ್ಚಿ ಮ್ಯಾಕ್ಸಿಮಮ್ 1 ಗಂಟೆ ಇಡ್ಬೋದು, ಅಥವಾ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು 15 ಮಿನಿಟ್ಸ್ ಆದರೂ ಇಡೀ ಚೆನ್ನಾಗಿ ಬರ್ತದೆ ಆಗ ಶಂಕರಪಾಳಿ. ಸೊ ಈಗ 1 ಗಂಟೆ ಆಗಿದೆ. ಇಷ್ಟು ಸಾಫ್ಟ್ನೆಸ್ ಸಾಕು. ಇನ್ನು ಇದನ್ನು 2 ರಿಂದ 3 ನಿಮಿಷ ಚೆನ್ನಾಗಿ ನಾದಬೇಕು. ಆಗಲೇ ಶಂಕರಪಾಳಿ ತುಂಬಾ ಸಾಫ್ಟಾಗಿ ಮೃದುವಾಗಿ ಬಾಯಲ್ಲಿಟ್ಟರೆ ಕರಗುವ ರೀತಿ ಬರ್ತದೆ. ನೋಡಿ, ಒಂದು 2 ರಿಂದ 3 ನಿಮಿಷ ನಾದಿದ್ರೆ ಸಾಕು. ಆಗ ಇಷ್ಟು ಸಾಫ್ಟ್ ಆಗ್ತದೆ. ನೋಡಿ, ಇಷ್ಟಾದರೆ ಸಾಕು. ಇನ್ನು ಇದನ್ನು ದೊಡ್ಡ ದೊಡ್ಡ ಉಂಡೆಗಳ ಗಾತ್ರಕ್ಕೆ ತಗೊಂಡು ಕೈಯಲ್ಲಿ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಒಂದು ಬಟ್ಟಲನ್ನು ಮುಚ್ಚಿಬಿಟ್ಟು, ಅಂದರೆ ಉಲ್ಟ ಮಾಡಿಬಿಟ್ಟು ಲಟ್ಟಣಿಗೆಗೆ ಸ್ವಲ್ಪ ತುಪ್ಪ ಸವರಿದ್ದೀನಿ, ಬಟ್ಟಲಿಗೆ ಕೂಡ ತುಪ್ಪ ಸವರಿ ಈ ರೀತಿ ಚಪಾತಿ ಯಾವ ಥರ ನೀವು ಮಾಡ್ತೀರಿ ನೋಡಿ ಅದೇ ಥರ ಮಾಡಬೇಕು. ಬಟ್ ಚಪಾತಿಗಿಂತ ಸ್ವಲ್ಪ ದಪ್ಪ ಇರಬೇಕು, ಇಲ್ಲಾಂದರೆ
ಆ ಬಿಸ್ಕಿಟ್ ಉಂಟಲ್ಲ ಮೃದುವಾಗಿ ಬರೋದಿಲ್ಲ, ಅಂದರೆ ತುಂಬ ತೆಳ್ಳಗೆ ಆದರೆ ಆ ಕ್ರಿಸ್ಪಿ ಥರ ಆಗ್ತದೆ. ಅದಕ್ಕೋಸ್ಕರ ಸೈಡಲ್ಲಿ ಎಡ್ಜಸ್ಸಲ್ಲಿ ಬಿರುಕು ಬಿದ್ದರೆ ಪರವಾಗಿಲ್ಲ, ಅದನ್ನು ಕಟ್ ಮಾಡಿ ತೆಗಿಬಹುದು. ನಡುವಲ್ಲಿ ಕರೆಕ್ಟ್ ಇದ್ದರೆ ಸಾಕು. ನೋಡಿ ಈ ರೀತಿ ಎಕ್ಸ್ಟ್ರಾಸ್ ಇರ್ತದಲ್ಲ, ಅಂದರೆ ಶೇಪ್ ಇಲ್ಲದ್ದು, ಒಡಕು ಬಂದದ್ದು, ಅದನ್ನೆಲ್ಲ ಈ ರೀತಿ ಕಟ್ ಮಾಡ್ತಾ ಬೇರ್ಪಡಿಸಬೇಕು. ಮತ್ತು ಇದನ್ನು ನೀವು ಯಾವ ಶೇಪಲ್ಲಿ ಕೂಡ ಮಾಡಬಹುದು. ಸ್ಕ್ವೇರಲ್ಲಿ ಕೂಡ ಮಾಡ್ಬೋದು, ರೆಕ್ಟ್ಯಾಂಗಲ್, ಟ್ರಯಾಂಗಲ್, ಯಾವ ಶೇಪಲ್ಲಿ ಕೂಡ ಮಾಡಬಹುದು. ಮಕ್ಕಳಿಗೆ ಯಾವುದೆಲ್ಲ ಶೇಪಲ್ಲಿ ಇಷ್ಟ ಆಗ್ತದೆ ಆ ಥರ ಮಾಡಬಹುದು. ಸೊ ಇದು ತುಂಬಾ ಈಸಿಯಾಗಿ ಮಾಡಬಹುದು. ಫಸ್ಟ್ ಟೈಮ್ ಮಾಡೋದಾದರೂ ನೀವು ತುಂಬಾ ಪರ್ಫೆಕ್ಟಾಗಿ ಮಾಡಬೇಕು, ಅಂದರೆ ಮಾಡಬಹುದು. ನಾನು ಹೇಳುವಂತಹ ಮೆಷರ್ಮೆಂಟಲ್ಲೇ ನೀವು ಮಾಡಿದರೆ ನೀವು ಕೂಡ ಪರ್ಫೆಕ್ಟಾಗಿ ಮಾಡ್ತೀರಿ. ನೋಡಿ ಎಷ್ಟು ದಪ್ಪ ಇರಬೇಕು ಅಂತ ಕೂಡ ನಾನು ತೋರಿಸ್ತೇನೆ. ನೋಡಿ ಇಷ್ಟು ದಪ್ಪ ಇರಬೇಕು, ತೆಳು ಕೂಡ ಅಲ್ಲ, ದಪ್ಪ ಕೂಡ ಅಲ್ಲ. ನೋಡಿ ಈ ಹದಕ್ಕೆ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ತೇನೆ. ಸೊ ಆಲ್ರೆಡಿ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ, ಎಣ್ಣೆ ಬಿಸಿಯಾಗಿದ್ದು ಕೂಡ ಗಮನಿಸಿದ್ದೇನೆ. ಸೊ ಈಗ ಒಂದೊಂದನ್ನೇ ಹಾಕ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ ನಂತರ ಫುಲ್ಲಾಗಿ ಅದನ್ನು ಸ್ಲೋ ಮಾಡಿಬಿಟ್ಟು ಹಾಕಿ ಸ್ಲೋ ಅಲ್ಲೇ, ಅಂದರೆ ಲೋ ಫ್ಲೇಮಲ್ಲೇ ಕಾಯಿಸಬೇಕು. ಯಾಕಂದರೆ ಇದು ಸ್ವಲ್ಪ ದಪ್ಪ ಇರ್ತದೆ. ನೋಡಿ, ಒಂದು ವೇಳೆ ನಾವು ಅವಸರ ಮಾಡಿ ಬೇಗ ಇದನ್ನು ಕಾಯಿಸಿದರೆ ಬೇಗ ಕೆಂಪಾಗ್ತದೆ. ಇದು ಬೇಗ ಕಾದಿದೆ ಅಂತ ತೆಗಿತೇವೆ, ಆಗ ಏನಾಗ್ತದೆ, ಒಳಗಡೆ ಮೃದುವಾಗಿ ಇರ್ತದೆ, ಸರಿಯಾಗಿ ಬೆಂದಿರುವುದಿಲ್ಲ. ಸೊ ಆಗ ಬೇಗ ಹಾಳಾಗುವಂತಹ ಚಾನ್ಸಸ್ ಇರ್ತದೆ. ಒಂದು ವೇಳೆ ನಾವು ಫುಲ್ ಅಂದರೆ ಲೋ ಫ್ಲೇಮಲ್ಲಿ ನಾವು ಕಾಯಿಸಿದರೆ ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಬಿಟ್ಟು ತುಂಬ ದಿನಗಳ ತನಕ ನೀವು ಯೂಸ್ ಮಾಡ್ಬೋದು. ಸೊ ಹಾಗೆಯೇ ನೀವು ಯಾವ ಥರ ರೆಡಿ ಮಾಡಿದ್ದೀರಿ ನೋಡಿ ಹಾಗೇ ಇರ್ತದೆ. ಸೊ ತುಂಬಾ ಟೇಸ್ಟ್ ಆಗಿರ್ತದೆ. ಸೊ ಜಾಸ್ತಿ ಸಿಹಿ ಕೂಡ ಅಲ್ಲ, ಸಪ್ಪೆ ಕೂಡ ಅಲ್ಲ, ಆ ರೀತಿ ಇರ್ತದೆ, ಅಂದರೆ ಪರ್ಫೆಕ್ಟಾಗಿ ಇರ್ತದೆ. ಸೊ ಮನೆಯವರಿಗೆಲ್ಲರಿಗೂ ಸಹ ತುಂಬಾ ಈಸಿ ಆಗ್ತದೆ. ನೀವು ಇದನ್ನು ತುಂಬ ಕ್ವಾಂಟಿಟಿಯಲ್ಲಿ ಹಾಕಿಬಿಟ್ಟು ಕೂಡ ಅಂದರೆ ಫ್ರೈ ಮಾಡಬಹುದು. ಏನಿದು ಅಂದ್ಕೊಳ್ಳಲ್ಲ ಒಂದಕ್ಕೊಂದು. ಸೊ ಹಾಕಿದ ತಕ್ಷಣ ನೀವು ಸೌಟ್ ಹಾಕೋದು ಬೇಡ, 1 ನಿಮಿಷ ಆದ ನಂತರ ಸೌಟ್ ಹಾಕ್ಬೋದು, ಅಂದರೆ ಸ್ವಲ್ಪ ಬೇರ್ಪಡಿಸಬಹುದು. ನಂತರ ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡನ್ನು ಮಗುಚಿ ಹಾಕಿದರೆ ಸಾಕು. ನೋಡಿ ಇಷ್ಟು ಬಣ್ಣ ಬರುವ ತನಕ ಫ್ರೈ ಮಾಡಿಕೊಳ್ಬೇಕು. ಜಾಸ್ತಿ ಇದು ಕೆಂಪಗಾಗೋದು ಕೂಡ ಬೇಡ, ಆದರೆ ಚೆನ್ನಾಗಿ ಕಾಯಬೇಕು. ನಾವು ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸಿದರೆ ಪರ್ಫೆಕ್ಟಾಗಿ ಬರ್ತದೆ. ನೋಡಿ ಈ ಬಣ್ಣಕ್ಕೆ ಬಂದರೆ ಸಾಕು, ಇಷ್ಟಾದರೆ ಸಾಕು, ತೆಗೆದು ಬಿಡೋಣ. ಇದೇ ರೀತಿ ಇನ್ನುಳಿದ ನಾನು ಶಂಕರಪಾಳಿಯನ್ನು ಕೂಡ ಇದೇ ರೀತಿ ಕಾಯಿಸ್ತೇನೆ. ಸೊ ಇದು ಒಂಥರ ಶಂಕರಪಾಳಿ ಅಂತ ಸಹ ಹೇಳ್ಬೋದು, ಮೈದಾ ಸಿಹಿ ಅಂದರೆ ಸ್ವೀಟ್ ಬಿಸ್ಕಿಟ್ ಕೂಡ ಹೇಳ್ಬೋದು. ಇದನ್ನೇ ನೀವು ಗೋಧಿಯಿಂದ ಕೂಡ ತಯಾರು ಮಾಡಬಹುದು. ಸೊ ಯಾವ ಥರ ಮಾಡಿದರೂ ಕೂಡ ಇದೇ ಟೇಸ್ಟಿಗೆ ಬರ್ತದೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ.